ಹಾಜರಿರತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಮೇಘನವರು ಅಧ್ಯಕ್ಷತೆಯನ್ನು ವಹಿಸಿದ್ರು. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಅವರು ಮುಖ್ಯ ಅತಿಥಿಗಳಾಗಿದ್ದರು. ಅದೇ ರೀತಿ ತಾಲೂಕಾ ಪಂಚಾಯತಿ ಅವರು ಸಹ ಈ ಒಂದು ಸಭೆಯಲ್ಲಿ ಹಾಜರಿದ್ದರು. ಮತ್ತು ಅದೇ ರೀತಿ ಪ್ರಕಾಶ್ ಮಾನೋಜಿ ಅವರು ಸಹ ಈ ಒಂದು ಮುಖ್ಯ ಅತಿಥಿಗಳಲ್ಲಿ ಪಾಲ್ಗೊಂಡಿದ್ದರು. ಅದೇ ರೀತಿ ಈ ಒಂದು ಸಭೆಯ ಕೇಂದ್ರ ಬಿಂದುವಾಗಿದ್ದ ತಮ್ಮೆಲ್ಲ ವಿಕಲ ಕ್ಷೇತ್ರಗಳಿಗೂ ಸಹ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಅಧ್ಯಕ್ಷತೆ ವಹಿಸಿದಂತಹ ಅಧ್ಯಕ್ಷರಿಗೂ ಹಾಗೂ ಮುಖ್ಯ ಅತಿಥಿಗಳಿಗೂ ನಾನು ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಚೇತನಗಳಿಗೆ ಸರ್ಕಾರ ಅನೇಕ ಯೋಜನೆಗಳನ್ನು ಧನ್ಯವಾಗಿ ಮುಗಿಸಬೇಕಂತ ಒಂದು ನಿಟ್ಟಿನಲ್ಲಿ ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ವಿಶೇಷ ಗ್ರಾಮ ಸಭೆಯನ್ನು ಹಮ್ಮಿಕೊಂಡು ಸರ್ಕಾರ ಯೋಜನೆಗಳ ಬಗ್ಗೆ ಪ್ರಸ್ತುತ ಪಡಿಸಬೇಕು. ಅವರಿಗೂ ಕೂಡ ಯೋಜನೆ ಬಗ್ಗೆ ವ್ಯವಸ್ಥೆ ಮಾಡೋದು ನಾವು ಉದ್ದೇಶ ಇಟ್ಕೊಂಡು ಸರ್ಕಾರ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಅದಕ್ಕಾಗಿ ತಾವೆಲ್ಲ ಇವತ್ತಿನ ದಿವಸ ಇಲ್ಲ ನಾವು ಆಗಮಿಸಿದ್ದೀವಿ. ಇಲಾಖೆಯಲ್ಲಿ ಸಿಗ್ತಕ್ಕಂಥ ಯೋಜನೆಗಳ ಬಗ್ಗೆ ನಾವು ಕೆಲವು ಮಾಹಿತಿ ಕೊಟ್ಟಿದ್ದೀವಿ. UDID ಕಾರ್ಡ್ ಮಾತ್ರ ಕಡ್ಡಾಯವಾಗಿ ಎಲ್ಲರೂ ಹೊಂದಿದೆ. UDID ಕಾರ್ಡ್ ಇದ್ದವರು ಮಾತ್ರ ನಾವು ವಿಕಲಚೇತನರು ಅದು 40% ಮೇಲೆ ಯಾರು UDID ಕಾರ್ಡನ್ನು ಹೊಂದಿರ್ತಾರೆ ಅವರನ್ನು ನಾವು ವಿಕಲಚೇತನರು ಅಂತ ಭಾವಿಸ್ತೀವಿ. ನಮ್ಮ ರಿಜಿಸ್ಟ್ರಲ್ಲಿ ಎಂಟ್ರಿ ಆಗ್ತವೆ UDID ಕಾರ್ಡನ್ನು ಹೊಂದಿದವ್ರು ಮಾತ್ರ. UDID ಕಾರ್ಡ್ ಹೊಂದಿದ ನಂತರ ನೀವು ಸರ್ಕಾರದಿಂದ ಏನು ಬೇಕಾದ ಸೌಲಭ್ಯಗಳು ಬೇಕಾದಾಗ ಅರ್ಜಿ ಸಲ್ಲಿಸಿದ್ರೆ ಆಗ್ತದೆ. ಈಗಾಗಲೇ ನಿನ್ನೆಯಿಂದ ಬೈಕಿಗೆ ಅರ್ಜಿ ಕರೆದಿದ್ದಾರೆ. ಆನ್ಲೈನ್ ನಿನ್ನೆಯಿಂದ ಚಾಲುವಾಗಿದೆ. ನಿನ್ನೆ ಬೈಕು, ಲ್ಯಾಪ್ಟಾಪು ಮತ್ತು ಗೂಡಂಗಡಿ, ಆನಂತರ ರಾಟಿ, ಶ್ರವಣ ದೋಷ ತೊಂದರೆಯವರು, ಕಿವಿ ಯಾರು ಕೇಳಿದ್ರಲ್ಲ ಅಂಥವ್ರಿಗೆ ರಾಟಿನ ಅದು SLC ಪಾಸ್ ಆಗಿರ್ಬೇಕು, ನಿರುದ್ಯೋಗಿರ್ಬೇಕು ಅಂಥವ್ರು ಮಾತ್ರ ಅವರಿಗೆ ಆನ್ಲೈನಲ್ಲಿ ರಾಟಿಗೆ ಅರ್ಜಿ ಹಾಕಲಿಕ್ಕೆ ಅವಕಾಶ ಇದೆ. 2 ಕೈ ಸೂಜಿದ್ದು ಕಾಲು ಮಂಚದಿಂದ ವೀಕ್ ಇರ್ತಕ್ಕಂಥವ್ರು, 2 ಕಾಲು ಊರು ಇರ್ತಕ್ಕಂಥವ್ರು 75% ಅಬೋವ್ ಇರ್ತಾರೆ. ಗಾಡಿಯ ಲೈಸೆನ್ಸ್ ನೋಡಬೇಕು ಅಂಥವ್ರು ಆನ್ಲೈನ್ನಲ್ಲಿ ಬೈಕಿಗೆ ಅರ್ಜಿ ಸಲ್ಲಿಸಬೇಕು. ಅವರು ದೈಹಿಕವಾಗಿ ಅಂಥವ್ರು ಮಾತ್ರ ಇದು ಕೊಡೋದು ನೋಡಿ. SLC ಮುಗಿದ ನಂತರ ಕಣ್ಣು ಕಾಣುವಂಥ ವ್ಯಕ್ತಿ ಯಾರು ಓದ್ತಾನಂದ್ರೆ SLC ಮುಗಿದ ನಂತರ ಅವರಿಗೆ ಫ್ರೀಯಾಗಿ ಲ್ಯಾಪ್ಟಾಪ್ ಸ್ಕಾಲರ್ಶಿಪ್ ಅನ್ನು ಕೊಟ್ಟರೆ ಶುಲ್ಕ ಮೂಲಕವಾಗಿ ನೀವೇನು ಪ್ರೈವೇಟ್ ಕಾಲೇಜಿನಲ್ಲಿ ಏನು ಅಮೌಂಟ್ ಕೊಟ್ಟರೆ ಆ ರಸೀದಿಯನ್ನು ಮೊದಲು ರಸೀದಿಯನ್ನು ಕೊಟ್ಟರೆ ಅದು ಕೂಡ ಆನ್ಲೈನ್ನಲ್ಲಿ ಅರ್ಜಿ ಹಾಕಿದ್ದು ಅದು ಕೂಡ ಎಷ್ಟು ಅಮೌಂಟ್ ಇರ್ತದೆ ಅದು ನಿಮಗೆ ರಿಕಾರ್ಡ್ ಆಗುತ್ತೆ. ನಾನು ವೈದ್ಯಕೀಯ ತಪಾಸಣೆ ಅಂತ ಕೊಡ್ತಾರೆ. ನೀವು ಸುಮಾರು ಪ್ರೈವೇಟ್ ದವಾಖಾನೆಯಲ್ಲಿ 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಆಪರೇಷನ್ ಮಾಡ್ತಾರೆ. ಈಗ ನಿಮ್ಗೆ 75% ಇದ್ದಿದ್ದು ಒಂದು 60% ಬಂತಂದ್ರೆ ನಿಮ್ಮ ಆಪರೇಷನ್ ಮಾಡೋದ್ರಿಂದ 60% ಬಂತಂದ್ರೆ ನಿಮ್ಮ ಖರ್ಚು ವೆಚ್ಚದಲ್ಲಿ ಸುಮಾರು 50% ಅಂದರೆ 1 ಲಕ್ಷ ಅಂತಂದ್ರೆ 50% ಸರ್ಕಾರ ನೇರವಾಗಿ ಡಾಕ್ಟರ್ ಖಾತೆಗೆ ಅಮೌಂಟ್ ಬರ್ತದೆ. ನಮ್ಮ ಇಲಾಖೆ ಒಂದು ಫಾರ್ಮ್ ಕೊಟ್ಟು ಆ ಫಾರ್ಮಲ್ಲಿ ಫಿಲಪ್ ಮಾಡಿ ಡಾಕ್ಟರ್ಗೆ ತಿಳಿಸ್ಕೊಟ್ಟಂದ್ರೆ ನೇರವಾಗಿ ಡಾಕ್ಟರ್ಗೆ ಅಮೌಂಟನ್ನು ಕಳಿಸ್ತಾರೆ. ಇದು ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯ. ಈಗ ಗ್ರಾಮ ಪಂಚಾಯತ್ ಮನೆಯಲ್ಲಿ ಈಗಾಗಲೇ ಅವರ ವೈಯಕ್ತಿಕ ಇಲ್ಲಿವರೆಗೆ ಈ ಹಿಂದೆ ವೈಯಕ್ತಿಕವಾಗಿ ಕೊಡಲಿಕ್ಕೆ ಆದೇಶ ಇತ್ತು ಸರ್ಕಾರ. ಈ ಸುಮಾರು ದಿನದಿಂದ ಈಗ ವೈಯಕ್ತಿಕ ಕೊಡಲಿಕ್ಕೆ ಬಂದರೆ ಈಗ ತಾವೇನಾದ್ರು ಸಂಘ ಕಟ್ಕೊಂಡು ಸ್ವ ಉದ್ಯೋಗ ಮಾಡ್ತೀನಿ ಅಂತಂದ್ರೆ ನಮ್ಮ ಪಂಚಾಯತಿಯಿಂದ ನಾವು ಈ ಒಂದು ಲೆಟರ್ ಕೊಟ್ಟರೆ ಅದ್ರ ಬೈಲ ಯಾವುದೋ ಒಂದು ರೊಟ್ಟಿ ಮಿಷಿನ್ ತೊಗೊಂಡು ಏನೋ ರೊಟ್ಟಿ ಮಾಡ್ತೀನಿ ಯಾವ ಸಂಘದಿಂದ ಅಂತಂದ್ರೆ ಅವನ್ನ ಅವರು ಸಂಘಕ್ಕೆ ಅವ್ರನ್ನ ರೊಟ್ಟಿ ಮಿಷಿನ್ನ ಕೊಡಿಸ್ತಾರೆ. ಇಲ್ಲ ನಾವು ಹಪ್ಪಳ ಸಂಡಿಗೆ ಮಾಡ್ತೀವಪ್ಪ ಅಂತಂದ್ರೆ, ಇಲ್ಲ ನಾವು ಕರ್ಪೂರ ಮಾಡ್ತೀವಿ ಉದ್ದು ಸಂಡಿಗೆ ಮಾಡ್ತೀವಿ ಅಂದ್ರೆ ನಿಮಗೆ ಆ ಸಂಘಕ್ಕೆ ನೀವು ಉದ್ಯೋಗಾಂತರ ಆಗಲಿಕ್ಕೆ ಏನು ಸಹಾಯ ಬೇಕಾಗುತ್ತೋ ಅವನ್ನ ಪಂಚಾಯತಿಯವರು ಮಾಡ್ತಾರೆ. ಇದು ಸಂಘದಿಂದ ಸಿಗ್ತಕ್ಕಂಥ ಬೆನಿಫಿಟ್. ಅವ್ರು ಸೋಲಾರ್ ಹಾಕ್ಬೇಕಂತ ಏನಲ್ಲ, ನೀವು ಸಂಘದಲ್ಲಿ ಕುತ್ಕೊಂಡಿಟ್ಟು ಈಗ ಒಂದು 50 ಮಂದಿ ಒಂದು 20 ಮಂದಿ ಉದ್ಯೋಗ ಹೊಂದಿರೋವಾಗ ಅಂತಂದ್ರೆ ಅದನ್ನು ಅವ್ರು ಮಾಡ್ತಾರೆ. 1 ಲಕ್ಷ 2 ಲಕ್ಷ ಕೊಟ್ಟು ಮೆಷಿನ್ ಕೊಟ್ಟು ಅದು ನಡ್ಸ್ಕೊಂಡು ಹೋಗೋದು ಅವ್ರು ಬರ್ತಕ್ಕಂಥ ಬೆನಿಫಿಟನ್ನು ಲಾಭವನ್ನು ತಗೊಂಡು ಕರೆಕ್ಟಾಗಿ ಡೇಟ್ ಬೈ ಡೇಟ್ ವೈಸು ನೀವು ಪಂಚಾಯತಿಗೆ ಅವರನ್ನು ರೆಕಮೆಂಡೇಷನ್ ಸಬ್ಮಿಟ್ ಮಾಡ್ಬೋದು. ಪಂಚಾಯತಿಯಿಂದ ಹಣ ತೊಗೊಂಡು ಅದು ನೀವು ಅವ್ರನ್ನ ಸುಮ್ಮನೆ ಮನೆಯಾಗ ಮುಗಿ ಇಟ್ಕೊಂಡು ನಡೆಯಲ್ಲ ಅನ್ನೋದು ರಿಕವರಿ ಮಾಡ್ಕೊಳ್ಳೋಂಥ ಅಧಿಕಾರ ಕೂಡ ಪಂಚಾಯತಿ. ಅದಕ್ಕೆ ನೀವು ಯಾರು ಒಂದು 15 ಮಂದಿ 20 ಮಂದಿ 50 ಮಂದಿ ಮಾಡ್ಕೊಂಡ್ರಿ ಮಾಡ್ತೀವಿ ನಮ್ಮ ಪಂಚಾಯತಿಯಿಂದ ನಮಗೆ ಇಂಟ್ರೆಸ್ಟ್ ಆಗುತ್ತೆ.